ಇವ್ರ ಮನಸ್ಸು ತಿಳಿಯಾಗಬೇಕು ಅಂದರೆ ಮನೆ ವಾತಾವರಣ ಕೂಡ ಚೇಂಜ್ ಆಗಿರಬೇಕು. ಹಾಗೆ ಸುತ್ತಮುತ್ತ ಇರೋರು ಯಾರೂ ಕೂಡ ಮಗುವಿನ ಬಗ್ಗೆ ಪ್ರಸ್ತಾಪ ಮಾಡಲೇಬಾರ್ದು. ಈ ರೀತಿ ನೀವು ನೋಡಿಕೊಂಡ್ರೆ ಈ ಸಮಸ್ಯೆನೇ ಅಲ್ಲ. ನೋಡಿ, ಇವ್ರಿಗೆ ಯಾವ ಪ್ರಾಬ್ಲಮ್ ಕೂಡ ಇಲ್ಲ. ಸ್ವಲ್ಪ ಮೆಂಟಲ್ ಸ್ಟ್ರೆಸ್ಸಿಂದ ಈ ಥರ ಆಗಿದೆ ಅಷ್ಟೇ. ನೋಡಿ, ನೀವು ಕೂಡ ಅಷ್ಟೇ. ಅವ್ರು ಹಾಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು ಅಂತ ತಲೆ ಕೆಡಿಸ್ಕೋಬೇಡಿ. ನಿಮಗಿನ್ನೂ ವಯಸ್ಸಿದೆ, ಆರಾಮಾಗಿ ಕೂಲಾಗಿರಿ. ಡಾಕ್ಟರ್, ಮತ್ತೆ ಇವ್ರನ್ನ ಕರ್ಕೊಂಬರ್ಬೇಕಾ? 1-2 ಸರಿ ಕೌನ್ಸಿಲಿಂಗ್ ಇರುತ್ತೆ, ಕರ್ಕೊಂಬನ್ನಿ. ಅಷ್ಟರಲ್ಲಿ ಇವ್ರು ನಾರ್ಮಲ್ ಆದರೆ ಅವಶ್ಯಕತೆನೇ ಇಲ್ಲ ಬರೋದು. ಸರಿ ಡಾಕ್ಟರ್, ನೀವು ಹೇಳಿದ ಹಾಗೆ ಮಾಡ್ತೀವಿ. ನಾನು ಕೆಲವೊಂದು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ಅದನ್ನ ತಪ್ಪದೆ ಕೊಡಿ. ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಸೊಪ್ಪೆಲ್ಲ ಬಲ್ತೋಗಿದೆ ಕಣೆ. ಪಡವಲ್ಕಾಯಿ ಹಾಕೋ ಹಾಗೆ ಅನಿಸ್ತಿರತ್ತೆ. ಅಯ್ಯೋ ಅಕ್ಕ, ಅತ್ತೆ, ನಿಮ್ಮ ಕೆಲಸ ಮುಗಿದ ತಕ್ಷಣ ಹೇಳಿ, ನಾನು ನಿಮ್ಮನ್ನೆಲ್ಲೋ ಕರ್ಕೊಂಡು ಹೋಗ್ತೀನಿ. ಹೌದಾ? ಎಲ್ಲಿಗೆ ಚೆಲ್ವಿ? ಅದೇ ಅಕ್ಕ, ನಾವು ಅಂಗಡಿನ ಸ್ವಲ್ಪ ದೊಡ್ಡದು ಮಾಡಬೇಕು ಅಂತ ಬೇರೆ ಅಂಗಡಿ ನೋಡ್ತಿದ್ವಲ್ಲ, ಅಂಗಡಿ ಸಿಕ್ಕೈತೆ. ಟೋಕನ್ ಅಡ್ವಾನ್ಸು ಕೊಟ್ಟಿದ್ದೀವಿ. ಅದು ಮಾರ್ಕೆಟ್ಗೆ ಹತ್ರ ಬೇರೆ ಐತೆ. ಆಮೇಲೆ ಸ್ವಲ್ಪ ದೊಡ್ಡದಾಗಿದೆ ಜಾಗ. ಅಲ್ಲೇ ಹೂ ಕಟ್ಬೋದು, ಆರ ಮಾಡ್ಬೋದು. ನೀವೆಲ್ಲರೂ ಒಂದ್ಸತಿ ಬಂದು ನೋಡಿದ್ರೆ ಇನ್ನು ಮಿಕ್ಕಿರೋ ದುಡ್ಡು ಕೊಟ್ಬಿಡ್ಬೋದು. ಚೆಲ್ವಿ, ವ್ಯಾಪಾರ ಮಾಡಬೇಕಾಗಿರೋದು ನೀವು. ಸುತ್ತಮುತ್ತ ಎಲ್ಲ ಚೆನ್ನಾಗಿದ್ದು ವ್ಯಾಪಾರಕ್ಕೆ ಅನುಕೂಲವಾಗಿದೆ ಅಂದರೆ ನಿಮ್ಮ ಕಡೆ ನೀವು ಶುರು ಮಾಡ್ಕೊಳ್ಳಿ. ನಾವು ಹೇಗೂ ಪೂಜೆಗೆ ಬರ್ತೀವಲ್ಲ ಅವಾಗ ಮಾಡ್ಕೋತೀವಿ. ಅತ್ತೆ, ನೀವು ಬಂದು ನೋಡಿ ಹ್ಞೂ ಅಂತ ಹೇಳೋವರೆಗೂ ನಾವು ಒಂದು ಹೆಜ್ಜೆನೂ ಮುಂದಕ್ಕೆ ಇಕ್ಕಿಲ್ಲ. ಸರಿ ಚೆಲ್ವಿ, ಆದರೆ ಮಾವನೂ ಬರಲಿ. ಈಗ ಊಟದ ಹೊತ್ತಾಯ್ತಲ್ಲ, ಇನ್ನೇನು ಮಾವ ಬಂದ್ಬಿಡ್ತಾರೆ, ಆಮೇಲೆ ಎಲ್ಲರೂ ಒಟ್ಟಿಗೆ ಹೋಗೋಣ. ಅಯ್ಯೋ ಅಕ್ಕ, ನನ್ನ ಮಾವಂಗೆ ಫೋನ್ ಮಾಡಿ ಹೇಳಿನಿ. ಮಾವ ಕೆಲ್ಸದಿಂದ ಜಾಗ ನೋಡಕ್ ಬರ್ತಾರಂತೆ, ಮುಗಿಸ್ಕೊಂಡು ಮತ್ತೆ ಕೆಲ್ಸಕ್ಕೆ ಹೋಯ್ತಾರಂತೆ. ಆಹಾ, ಅಂದರೆ ಮೊದಲು ಮಾವನಿಗೆ ಫೋನ್ ಮಾಡಿ ಆಮೇಲೆ ನಮ್ಮಿಬ್ರಿಗೂ ಹೇಳ್ತಿದ್ಯಾ ನೀನು? ನೋಡಿದ್ರ ಅತ್ತೆ ಹೆಂಗೆ ಪಾರ್ಶಾಲಿಟಿ ಮಾಡ್ತಾಳೆ ಅಂತ. ಅಯ್ಯೋ ಅಕ್ಕ, ಹಂಗೆಲ್ಲ ಹೇಳ್ಬೇಡಿ. ಅದು ಸಿಂಚನ ಅಕ್ಕನ ವಿಷಯದಲ್ಲಿ ಎಲ್ಲರೂ ಬೇಜಾರಾಗಿದ್ರಲ್ಲ, ಅದಕ್ಕೆ ಈ ಸಮಯದಲ್ಲಿ ಹೆಂಗೆ ಹೇಳೋದು ಅಂತ ಹೇಳಲಿಲ್ಲ ಅಷ್ಟೇ. ಆದ್ರೆ ವೆಂಕಿ ಹೇಳೋರೆ ಎಲ್ರೂ ಕರ್ಕೊಂಡು ಹೋಗಿ ಇವತ್ತೇ ತೋರಿಸ್ಕೊಬರ್ಬೇಕು ಅಂತ. ಸರಿ ಬಿಡು, ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೋಗಿ ನೋಡ್ಕೊಂಬರೋಣ. ಸರಿ, ನಾನು ಸಹಾಯ ಮಾಡ್ತೀನಿ. ಹೇಳಮ್ಮ ನೀಲು. ಅಣ್ಣ, ನಾನು ಅಂದ್ಕೊಂಡ ಹಾಗೆ ಇಲ್ಲೆಲ್ಲ ನಡೀತಾ ಇದೆ. ನನ್ನ ಆಸೆ ಅಂತೆ ಈ ಮನೆಗೆ ವಂಶೋದ್ಧಾರಕ ಬರಬಾರ್ದು ಅನ್ನೋದು. ಈಗ ಅದು ಆಗಿದೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಂದರೆ ನೀನು ಬಿಟ್ಟು ಬಾಣ ಸರಿಯಾಗಿ ಗುರಿ ತಲುಪಿದೆ ಅನ್ನೋ. ಇನ್ನೇನಾಗಬೇಕಮ್ಮ? ಗುರಿ ತಲುಪಿದೀವಿ ಅಂತ ಸುಮ್ಮನೆ ಇರೋಕ್ಕಾಗತ್ತಾ? ಜೀವನ ಅಂದರೆ ಓಡ್ತಾನೆ ಇರಬೇಕು. ಒಂದು ಕ್ಷಣ ಸುಮ್ಮನೆ ಕೂತ್ರು ಆಮೆ ಮನದ ಕತೆ ಗೊತ್ತಲ್ವಾ, ಹಾಗಾಗುತ್ತೆ. ಈಗ ನಾವು ಸಿಂಚನ ಕೊಟ್ಟಿರೋ ಏಟಿಗೆ ಮನೆಯವರೆಲ್ಲ ವಿಲ ವಿಲ ಅಂತ ಒದ್ದಾಡಿ ಹೋಗ್ತಿದ್ದಾರೆ. ಅಷ್ಟು ಸಾಲದು ಅಣ್ಣ. ಒಬ್ಳೆ ಮಗಳು ಅಂತ ತಲೆ ಮೇಲೆ ಹೊತ್ಕೊಂಡು ಬೆಳೆಸಿದ್ದಾರೆ. ಅವಳಿಗೆ ಇನ್ನಷ್ಟು ಪೆಟ್ಟು ಕೊಟ್ಟರೆ ಅವ್ರು ಇನ್ನೂ ಕೊರಗ್ತಾರೆ. ನಾನು ಅದನ್ನು ನೋಡಬೇಕು ಅಣ್ಣ. ನೀಲು, ನೀನು ಹೇಳಿದಕ್ಕೆ ನಾನು ಯಾವತ್ತಾದರೂ ಇಲ್ಲ ಅಂದಿದ್ದೀನ? ಹೇಳು, ಅದೇನಾಗಬೇಕು? ನಾನು ಮಾಡ್ತೀನಿ. ಅಣ್ಣ,
ಈಗ ಸಿಂಚನಾಗೆ ಭಾವನಾ ಮತ್ತು ಸಿದ್ದು ಕೌನ್ಸಿಲಿಂಗ್ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಅವಳು ಹುಚ್ಚಿ ಥರ ಆಡೋದಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡಿದ್ದೀನಿ. ಅದನ್ನೆಲ್ಲ ಹಾಳು ಮಾಡೋಕ್ಕೆ ಇವರಿಬ್ಬರು ನೋಡ್ತಿದ್ದಾರೆ. ಹೇಳಮ್ಮ ನೀನು ಆ ಸಿದ್ದೇಗೌಡನ ಎತ್ಬಿಡ್ಲಾ? ನೀನು ಹ್ಞೂ ಅಂದರೆ ಸಾಕು, ಅವನ ಸಾವಿನ ಸುದ್ದಿ ಅರ್ಧ ಗಂಟೆಲಿ ನಿನ್ನ ಕಿವಿಗೆ ಬೀಳುತ್ತೆ. ಇಲ್ಲ ಅಣ್ಣ, ಸಾಯಿಸೋದ್ರಿಂದ ಏನೂ ಆಗಲ್ಲ. ಇವರೆಲ್ಲ ನನ್ನ ಕಣ್ಮುಂದೆ ನರಳ್ದಾಗ್ಲೆ ನನ್ನ ದ್ವೇಷದ ಕಿಚ್ಚಿಗೆ ತುಪ್ಪ ಸುರಿದಂಗೆ ಆಗೋದು. ಈಗ ಸಿಂಚನಾಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ಅವಳು ಗುಣ ಆಗೋಗ್ತಾಳೆ. ಇಲ್ಲ ಅಣ್ಣ, ಅದಾಗಬಾರ್ದು. ಅವಳು ಹೀಗೆ ಹುಚ್ಚಿಯಾಗೇ ನರಳ್ತಾ ಇರಬೇಕು. ಮನೆಯವರೆಲ್ಲ ಅವಳನ್ನು ವಾಸಿ ಮಾಡೋದಕ್ಕೆ ಪರದಾಡ್ತಾ ಇರಬೇಕು. ಅವ್ರೀಗ ತಾನೇ ಮನೆ ಬಿಟ್ಟಿದ್ದಾರೆ. ನೀನು ಅವರನ್ನು ಫಾಲೋ ಮಾಡಿಕೊಂಡು ಯಾವ ಹಾಸ್ಪಿಟ್ಲಿಗೆ ಹೊರಟಿದ್ದಾರೆ ಅಂತ ತಿಳ್ಕೊಂಡು ನಿನ್ನ ಬುದ್ಧಿವಂತಿಕೆನ ತೋರಿಸ್ಬೇಕು. ನೀನು ಯೋಚನೆ ಮಾಡಬೇಡ ನೀಲು. ಈ ದೇವು ಏನು ಅನ್ನೋದನ್ನು ನಿನಗೆ ತೋರಿಸ್ತೀನಿ. ಅವಳಿಗೆ ಪರ್ಮನೆಂಟ್ ಹುಚ್ಚು ಹಿಡಿಯೋರ ಥರ ನಾನು ಮಾಡ್ತೀನಿ. ಅಷ್ಟು ಮಾಡೋಣ ಸಾಕು. ಆಗಲೇ ನನಗೆ ಶಾಂತಿ ಸಿಕ್ಕೋದು. ಸರಿನಮ್ಮ. ಈಗ ಅವರು ಯಾವ ಕಡೆಗೆ ಹೋದ್ರು? ಸರಿನಮ್ಮ, ನಾನು ಈಗಲೇ ಹೋಗ್ತೀನಿ. ಸರಿ ಅಣ್ಣ. ಆಹಾ, ಇವ್ರ ಕಣ್ ತಪ್ಪಿಸಿ ಇಲ್ಲಿಂದ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ. ಒಳ್ಳೆ ದಾರಿನೇ ಸಿಕ್ತು. ಇವ್ರನ್ನ ಧ್ಯಾನ ಕೂರಿಸಿ ಅವ್ರ ಧ್ಯಾನದಿಂದ ಆಚೆ ಬರೋ ಅಷ್ಟರಲ್ಲಿ ನಾನು ಆ ರೂಮಲ್ಲಿ ಏನಿದೆ ಅಂತ ನೋಡ್ಬಿಡ್ಬೋದು. ಹೇಗೂ ಮನೆ ಇರೋದು ಪಕ್ಕ ತೋಡಲ್ಲೇ. ನೀವು ಯಾಕೆ ಪ್ರದಕ್ಷಿಣೆಗೆ ಬರಲಿಲ್ಲ? ಅಲ್ಲ, ನೀವು ಪ್ರದಕ್ಷಿಣೆ ಹಾಕಿದ್ರು ನಾನು ಹಾಕಿದ್ರು ಒಂದೇ ಅಲ್ವಾ? ಈಗ ನಿಮಗೆ ಒಳ್ಳೇದಾಗಿ ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದ ಹಾಗೆ. ಹೀಗೆ ಹೇಳಿ ಹೇಳಿನೇ ಇಳ್ಸಕ್ಕಾಗದೇ ಇರೋ ಅಂತ ಗೂಬೆ ಕೂರ್ಸಿರೋದು. ಏನು ಹೇಳಿದ್ರೆ? ಏನಿಲ್ಲ, ಬನ್ನಿ ಅಲ್ಲಿ. ಎಲ್ಲಿಗೆ? ಬನ್ನಿ ಹೇಳ್ತೀನಿ. ಅರೆ ಬನ್ನಿ ಧ್ಯಾನ ಮಾಡೋಣ. ಧ್ಯಾನ ಎಲ್ಲ ಅಲ್ಲ ಜನರೇ, ನನಗೆ ಅರ್ಜೆಂಟ್ ಫೋನ್ ಕಾಲ್ಸ್ ಬರ್ತಾ ಇರುತ್ತವೆ. ಧ್ಯಾನ ಹೆಂಗೆ ಮಾಡೋಕ್ಕಾಗತ್ತೆ ಹೇಳಿ? ಇಲ್ಲ ರೀ, ಧ್ಯಾನ ಮಾಡೋದ್ರಿಂದ ಮನಸ್ಸು ಹತೋಟಿಗೆ ಬರುತ್ತಂತೆ. ನಿಮ್ಮ ಮನಸ್ಸು ಇವಾಗ ಹತೋಟಿಯಲ್ಲಿ ಇಲ್ಲ ಅಲ್ವಾ, ಅದಕ್ಕೆ ಬನ್ನಿ ಧ್ಯಾನ ಮಾಡೋಣ ಸ್ವಲ್ಪ ಹೊತ್ತು. ನೋಡಿ, ನನ್ನ ಮನಸ್ಸು ಹತೋಟಿಲೇ ಇದೆ. ನೀವು ಮಾಡಿ, ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ. ಇವಾಗ ಏನು ನೀವು ಬರಲ್ವಾ ನನ್ನ ಜೊತೆ? ಸರಿ ಬಿಡಿ, ಬನ್ನಿ ಮನೆಗೆ ಹೋಗೋಣ. ನಾನು ಮಾಡಲ್ಲ. ಬೇಡ ಬೇಡ ಬೇಡ, ಸರಿ ಬನ್ನಿ ಧ್ಯಾನ ಮಾಡೋಣ. ಕುತ್ಕೊಳ್ಳಿ.